ಎಲ್ರಿಗೂ ನಮಸ್ಕಾರ ದೋಸ್ತ. ಹಾಗೆಯೇ ಇಲ್ಲಿ ಗೃಹ ಪ್ರವೇಶಕ್ಕೆ ಬಂದಿದ್ವಲ್ಲ, ಇಲ್ಲೇ ಮನೆ ಹತ್ರನೇ ಒಂದು ದೇವಸ್ಥಾನ ಇತ್ತು ಅಂತ ಬಂದಿದ್ದೀವಿ. ಬನ್ನಿ ನೋಡೋಣ ಇದೆ ಅಂತ. ಹಾಯ್, ಎಲ್ರಿಗೂ ನಮಸ್ಕಾರ ದೋಸ್ತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನಾಗಮಂಗಲದ ಹುಡುಗಿ ದೀಪಾ. ಸೊ ಇವತ್ತಂತೂ ಫುಲ್ಲು ಬರ್ಡೇ ಗರ್ಲ್ ನಾನು ಇವತ್ತು. ಬಟ್ ಅಂತ ಏನು ಸ್ಪೆಷಲ್ ಏನಿಲ್ಲ. ಒಂದು ಗಿಫ್ಟ್ಗಳು ಆಲ್ರೆಡಿ ಬಂದಿದ್ವು, ಅವನ್ನ ಯೂಸ್ ಮಾಡ್ತಿದ್ದೀನಿ ಅಷ್ಟೇ. ಈ ವಾಚು ನೀಟಾಗಿ ಕಾಣಿಸ್ತಾನೆ ಇಲ್ಲ, ಇದು ಹಾಳಾದ್ದು. ಈ ವಾಚು ಮತ್ತು ಇನ್ನೊಂದು ವಾಚ್ ಇದೆ, ಅದೊಂದು. ಇಲ್ಲ ನಮ್ಮ ದೋಸ್ತರವ ನೋಡ್ತವ್ರೆ ನಾನು ಹೆಂಗೆ ವ್ಲಾಗ್ ಮಾಡ್ತೀನಿ ಅಂತ. ನಮ್ಮ ದೋಸ್ತ ಮಲ್ಕೊಬಿಟ್ಟೈತೆ, ನಮ್ಮ ದೋಸ್ತ ಅಲ್ಲಿ ಮಲ್ಕೊಂಡೈತೆ, ಅದಕ್ಕೆ ನಾವು ಕೂತಿದ್ದೀವಿ ಸುಮ್ಮನೆ. ನನಗೂ ನಿದ್ದೆ ಎಳಿತೈತೆ. ರಾತ್ರಿ ಎಲ್ಲ ಫುಲ್ ಜೋಶಲ್ಲಿ ಎದ್ಬಿಟ್ಟಿದ್ದೆ, ಒಂದು 2 ಗಂಟೆ. ಆಮೇಲೆ ಎಷ್ಟೊತ್ತು, ಒಂದು 2:30 ಎಲ್ಲ 2 ಗಂಟೆನ ಮೇ ಬಿ 1:30 ಮಲ್ಕೊಂಡೆ ಅನಿಸುತ್ತೆ. ಆಮೇಲೆ ಮತ್ತೆ 3 ಗಂಟೆಯಲ್ಲಿ ಎಚ್ಚರ ಆಗೋಯ್ತು. ಹೊಸ ಜಾಗಕ್ಕೆ ಕತ್ಕೊಂಡು ನಿದ್ದೆ ಬರ್ತಿರ್ಲಿಲ್ಲ. ಒಬ್ಬೊಬ್ಬರು ಟಮಟೆ ಎಲ್ಲ ಬಾರಿಸ್ತಿದ್ರು ಇಲ್ಲಿ. ಅವ್ರಿಗೆ ನಿದ್ದೆ ಬರೋದಲ್ಲೇ ಮಂಚ ಎಲ್ಲ ಕುಟ್ಕೊಂಡು ಸೌಂಡ್ ಮಾಡ್ತಿದ್ರು. ಓಕೆ, ಅದಾದಮೇಲೆ ಮಲ್ಕೊಂಡ್ವಿ. ಹೆಂಗೋ ಬೆಳಗ್ಗೆ ಇನ್ನೇನು ಒಳ್ಳೆ ನಿದ್ದೆ ಬರಬೇಕು. ಅಷ್ಟರಲ್ಲಿ ನಮ್ಮಕ್ಕ ಟ್ಯಾಪ್ ನೀಟಾಗಿ ಆನ್ ಮಾಡೋಕ್ಕೆ ಗೀಸರ್ ವಾಟರ್ ಬಿಡ್ಕೊಳಕ್ಕಾಗ್ಮೇಲೆ ನಾನು ಎಬ್ಬಿಸ್ಬಿಟ್ಟು ಆವಾಗಿಂದ ನಿದ್ದೆ ಮಾಡಲಿಲ್ಲ. ನಿದ್ದೆ ಎಳೀತಾ ಇದೆ. ಮಂತ್ರ ಹೇಳ್ತಿದ್ದಾರೆ ನೋಡಿ, ಕೆಳಗಡೆ ಅಲ್ಲಿ ಪೂಜೆ ಮಾಡ್ತಿದ್ದಾರೆ, ನಾವೇ ಕೂತಿದ್ದೀವಿ. ಈಗ ಹೋಗ್ಬೇಕು. ನಮ್ಮ ದೋಸ್ತ ಎದೊಳ್ಳಿ ಅಂತ ಕಾಯ್ತಿದ್ವಿ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಓಕೆ, ಫೈನ್. ಗುರುಪ್ರವೇಶ ಎಲ್ಲ ಆಯಿತು. ಮೇಡಮರು ಫುಲ್ಲು ಬ್ಯುಸಿಲಿದ್ದಾರೆ, ಫೋನ್ ನೋಡೋ ಬ್ಯುಸಿಲಿ. ಅವರಮ್ಮ ಫುಲ್ಲು ಓಡಾಡಿಕೊಂಡು ಕೂತಿದ್ದಾರೆ. ನಮ್ಮ ಲಲಿತಕ್ಕ ಎಂತಕ್ಕೂ ಲೋಟ ತಂತು, ಎಂತಕ್ಕೆ ಏನು ಅಂತಲೇ ಗೊತ್ತಿಲ್ಲ. ಏನು ಬೇಕು? ತೀರ್ಥ ಬೇಕಂತೆ. ಓಕೆ, ನೋಡಿ ಬರ್ಡೇ ಗರ್ಲ್ ಹತ್ರ ಕೆಲಸ ಮಾಡಿಸ್ಕೊತಿದ್ದಾರೆ ಇವರು. ಬರ್ಡೇ ಗರ್ಲ್ ಹತ್ರ ಕೊಡಿಸ್ತೀನಿ. ಅಮ್ಮ ಅಂದ್ರೆ ಹಿಂಗಿರ್ಬೇಕು. ನಾನಿನ್ನು ಹೆವಿ ರೆಡಿ ಎಲ್ಲ ಆಗಿಲ್ಲ, ಅದನ್ನೇ ಬೈತಿದ್ದಾರೆ. ಸಿಂಪಲಾಗಿ ರೆಡಿ ಆಗಿದ್ದೀನಿ, ನಮ್ಮ ದೋಸ್ತ ಅಂತೂ ಸುಮ್ಮನೆ ಅಂತೂ ಕುತ್ಕೋತಾ ಇಲ್ಲ. ಸುಮ್ಮನೆ ಕುತ್ಕೋಬೇಕಂದ್ರೆ ಫೋನಲ್ಲಿ ಕೈಗೆ ಫೋನ್ ಕೊಡಬೇಕು. ತಿನ್ನೋ, ಕೊಡಕ್ಕ ತಿನ್ನೋಕ್ಕೆ. ತಿನ್ನಮ್ಮ. ನನಗಂತೂ ತುಂಬಾ ಇಷ್ಟ ಆಯಿತು ಅಲಂಕಾರ.
ನಮ್ಮ ದೋಸ್ತ ಈ ವ್ಯೂ ಪಾಯಿಂಟ್ನ ತುಂಬಾ ಎಂಜಾಯ್ ಮಾಡ್ತಿದ್ದಾರೆ. ಏನಿಲ್ಲ ಇಲ್ಲ ಇಲ್ಲಿ ನೋಡಿಲಿ, ಸ್ಮೈಲ್ ಪ್ಲೀಸ್. ಹಾಯ್ ಹಾಯ್. ಏನು ಲುಕ್ ಕೊಡ್ತಾಳೆ ನೋಡಬೇಕು. ಅಪ್ಪ ದೊಡ್ಡ ಮನುಷ್ಯಗೊಂದು ದೊಡ್ಡ ಎಲೆ. ಬಾ, ಇನ್ನೂ ಏನೂ ಹಾಕೇ ಇಲ್ಲ ಎಲೆಗೆ, ಆಗಲೇ ಸ್ಪೂನ್ ಹಿಡ್ಕೊಂಡು ನಮ್ಮ ದೋಸ್ತನ ತರಲೆ ನೋಡಿ. ಅಪ್ಪ ಏಯ್, ಅಷ್ಟೇ ಅಷ್ಟೇ ಅವಳ್ದು. ಇಷ್ಟು ಮಾಡಿದ್ರೆ ಮುಗೀತು ಅವಳ್ದು ಊಟ. ನೀರು ಕುಡ್ಕೊಂಡೆ ಹೊಟ್ಟೆ ತುಂಬಿಸ್ಕೊಡ್ತಾಳಿನ. ಓಕೆ ದೋಸ್ತ, ಊಟ ಮಾಡ್ಬಿಟ್ಟು ಕೂತಿದ್ದೀವಿ. ನಮ್ಮ ದೋಸ್ತ ಅಂತೂ ಒಂಚೂರು ಊಟ ಮಾಡಲಿಲ್ಲ. ಇಲ್ಲಿ ಬಂದ್ಬಿಟ್ಟು ಏನು ಐಸ್ ಕ್ರೀಮ್ ತಿಂತವಳು ನೋಡಿ. ನಮ್ಮ ಬೆಂಗಳೂರಿನಲ್ಲಿ ಮಳೆ ಬರ್ತಿರುವಂಥ ಕಾರಣದಿಂದ ಮಳೆಯ ಪ್ರಭಾವ ಮನೆಯ ಲೈಟ್ ಹೋಗಿದೆ. ಯಾವ್ದು ಬೇಕು ದೋಸ್ತ? ಅದ ಒಂದು ತೋರಿಸು. ಇಲ್ಲ ಹಂಗಿಲ್ಲ, ಬಿಚ್ಚಂಗಿಲ್ಲ. ಓಕೆ, ಇಲ್ಲೊಂದು ಮಾರ್ಟ್ ಇತ್ತು ಅಂತ ಬಂದರೆ ನಮ್ಮ ದೋಸ್ತ ಫುಲ್ ಮಾರ್ಟ್ ಸುತ್ತಾ ಇದ್ದಾಳೆ. ಹಾಕ್ತಿದ್ರೊಳಗೆ ಆಮೇಲೆ ಫೈನಲಿ ಗೃಹ ಪ್ರವೇಶ ಮುಗಿತು. ಅಪ್ಪ, ನಾನಂತೂ ಎಷ್ಟು ಟಯರ್ಡ್ ಆಗಿದ್ದೀನಿ ಅಂದರೆ ನೀಟಾಗಿ ನಿದ್ದೆ ಇಲ್ಲ ನೈಟೆಲ್ಲ. ಸೊ ಮಾರ್ನಿಂಗು ಬೇರೆ ಬೇಗ ಇದ್ದೆ. ಬರ್ಡೇ ಅನ್ನೋ ಜೊತೆಗೆ ರಾತ್ರಿ ಎಲ್ಲ ನಿದ್ದೆ ಮಾಡಲಿಲ್ಲ. ಬೆಳಗ್ಗೆ ನೋಡಿದ್ರೆ ಕೂತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ, ನಿಂತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ, ಅಷ್ಟು ನಿದ್ದೆ ಬರ್ತಿತ್ತು. ಈಗಲೂ ಅಷ್ಟೇ ರೆಸ್ಟ್. ಫೈನಲಿ ಇವತ್ತಿನ ಗೃಹ ಪ್ರವೇಶದ ವ್ಲಾಗ್ ಆ್ಯಂಡ್ ನನ್ನ ಬರ್ಡೇ ವ್ಲಾಗ್ ಓಕೆ, ಬದುಕು ಬಂದಂತೆ ಸ್ವೀಕರಿಸಿ. ಏನು ಬರುತ್ತೋ ಅದನ್ನು ಸ್ವೀಕರಿಸ್ಕೊಂಡು ಹೋಗ್ತಾಯಿದೆ. ಗಿಫ್ಟ್ಸ್ ಎಲ್ಲ ಏನು ನಾವು ಭರ್ಜರಿ ಅವೆಲ್ಲ ಏನು ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡಿಲ್ಲ. ಮಾಡ್ಕೊಳ್ಳೋ ಟೈಮ್ ಬಂದಾಗ ಮಾಡ್ಕೊಳ್ಳೋಣ. ಸೊ ಇವಾಗ ಸಿಂಪಲಾಗಿ ಇಷ್ಟ. ನನ್ನ ಡೇ ಯೂಶ್ವಲಿ ನಾರ್ಮಲಾಗೇ ಇತ್ತು. ಆ್ಯಂಡ್ ಬರ್ಡೇ ಅಂತ ಏನು ಸ್ಪೆಷಲ್ ಅಲ್ಲ. ನನಗೆ ಫೀಲ್ ನಾನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನೋ ಅದನ್ನು ನೆಕ್ಸ್ಟ್ ಬರ್ಡೇ ಅಷ್ಟರಲ್ಲಿ ಮಾಡಬೇಕು. ದಟ್ ಈಸ್ ವಾಟ್ ಬಿಗ್ಗೆಸ್ಟ್ ಗಿಫ್ಟ್ ಫಾರ್ ಮೀ. ನಾನು ನನಗೆ ಕೊಟ್ಕೊಳ್ಳುವಂತಹ ಗಿಫ್ಟ್. ಸೊ ಅದ್ರ ಮುಂದೆ ಇನ್ಯಾವ ಗಿಫ್ಟ್ಸು ಈ ರೇಂಜ್ ಇರಲ್ಲ. ಓಕೆ, ಆ್ಯಂಡ್ ಯಾರ್ಯಾರೆಲ್ಲ ನನಗೆ ಅವರ ಟೈಮ್ ಕೊಟ್ಟು ನನಗೆ ವಿಶ್ ಮಾಡಿದಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್ಸ್. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ನೈಟನ್ನು ಮಾಡೋಕ್ಕಾಗಲ್ಲ, ಇನ್ನು ದೇವರೆಲ್ಲ ಆಗಿದೆ. ಇವಾಗ ಹೋಗಿ ಊಟ ಮಾಡಿ ಮಲ್ಕೊಳ್ಳೋದೆ. ಆ್ಯಂಡ್ ಐ ಆಮ್ ವೆರಿ ಸಾರಿ ಫಾರ್ ದಿಸ್.
ಒಂದು 7 to 8 ಟೈಮ್ಸ್ವರೆಗೂ ಅಪ್ಲೋಡ್ ಮಾಡಿ ಮತ್ತೆ ಡಿಲೀಟ್ ಮಾಡಿದ್ದೀನಿ. ಬಿಕಾಸ್ ಏನಾದರೂ ಲೋ ನೆಟ್ವರ್ಕ್ ಇದರಲ್ಲಿ ಏನಾದರೂ ಅಷ್ಟು ಲಾಂಗ್ ಫಾರ್ಮ್ಯಾಟ್ ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ಕ್ಲಾರಿಟಿ ನೀಟಾಗಿ ಬರೋಲ್ಲ. ಸೊ ಹಾಗಾಗಿ ಒಂದಷ್ಟು ಟೈಮ್ಸ್ ಅಪ್ಲೋಡ್ ಮಾಡಿ ಸಡನ್ನಾಗಿ ಎರರ್ ಬಂದು ಮತ್ತೆ ಡಿಲೀಟ್ ಮಾಡಿ ಮತ್ತೆ ಅಪ್ಲೋಡ್ ಮಾಡಿ ಬೆಳಗ್ಗೆಯಿಂದ ಬರೀ ಅದೇ ಆಗೋಯಿತು, ಅದೇ ಟೆನ್ಷನು. ಸೊ ಯೂಶಲಿ ಐ ಆಮ್ ರಿಯಲಿ ವೆರಿ ಸಾರಿ ಫಾರ್ ದಿಸ್. ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಫಾರ್ ಆಲ್, ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ ಈಗಲೇ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದೋಸ್ತ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಆ್ಯಂಡ್ ನಾಳೆ ವ್ಲಾಗ್ ಅಂತೂ ವರಮಹಾಲಕ್ಷ್ಮಿ ಹಬ್ಬ ಬೇರೆ, ಅದಕ್ಕೆ ಪರ್ಚೇಸ್ ಇನ್ನೂ ಮಾಡಿಲ್ಲ. ಇವತ್ತು ಬೇರೆ ಇಲ್ಲೇ ಸ್ಟೇ ಆಗ್ತಿದ್ದೀವಿ. ನಾಳೆ ಹೋಗೋಷ್ಟರಲ್ಲಿ ಆಫ್ಟರ್ನೂನ್ ಆದರೂ ಆಗ್ಬೋದು. ತುಂಬಾ ಕೆಲಸ ಇದ್ದಾವೆ. ಸೊ ಮಾಡೋಣ, ಸಿಗೋಣ ನಾಳೆ ವ್ಲಾಗಲ್ಲಿ. ಅಲ್ಲಿವರೆಗೂ ಬೈ ಟೇಕ್ ಕೇರ್.